ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಸಾರಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಇಂಟ್ರೋ ಮತ್ತು ಅಲ್ಲಿ ಸ್ಟಾರ್ಟಿಂಗ್ ಹೇಗಿದೆ ಅಂತ ತೋರಿಸಿದ್ದು ವಿಡಿಯೋ ಫುಟೇಜ್ ಎಲ್ಲ ಎಕ್ಸ್ಪರ್ಟ್ ಆಗೋಕೆ ಡಿಲೀಟ್ ಆಗಿದೆ, ಏನಾಗಿ ಗೊತ್ತಿಲ್ಲ. ಸಾರಿ, ಇದೊಂದು ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವೆಲ್ಲ ನನ್ನ ಪ್ರಕಾರ ಏನು ಅಂದರೆ ರೈನಿ ಸೀಸನಲ್ಲಿ ಇಲ್ಲಿ ವಿಸಿಟರ್ಸ್ ಬಂದಾಗ ಮಾಡೋದಕ್ಕೆ ಅಂತ ಆಗಿರ್ಬೋದು. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೋಡಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಬಟ್ ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಸದ್ಯಕ್ಕೆ ಕರೆಂಟ್ ಸಪ್ಲೈ ಎಲ್ಲ ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ. ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ, ಅದು ಬಿಟ್ಟು ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ, ವಾಕಿಂಗ್ ವ್ಯವಸ್ಥೆ ಇದೆ. ಅದೇ ರೀತಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದರೆ ಯಾರೋ ಒಂದಿಷ್ಟು ಬಡವರುಗಳು ಅಥವಾ ಏನೋ ಒಂದಿಷ್ಟು ಬದುಕೋದಕ್ಕೂ ಈಸಿ ಆಗ್ತಿತ್ತು. ನೀವು ಎಕ್ಸಾಂಪಲ್ ನೋಡ್ಬೋದು, ಗಾಂಧಿ ಪಾರ್ಕ್ ಇದೆಯಲ್ಲ, ಅಲ್ಲಿ ಕೂಡ ಸೇಮ್ ಆ್ಯಸ್ ಇಟ್ ಈಸು ಒಳಗಡೆ ಒಂದಿಷ್ಟು ಅಂಗಡಿಗಳಿದ್ದಾವೆ, ಅಲ್ಲೂ ಕೂಡ ಬಿಸ್ನೆಸ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ನನ್ನದೊಂದು ಒಪಿನಿಯನ್ ಅಷ್ಟೇ. ಮುಂದೆ ಆಗ್ಬೋದು ಡೆವಲಪ್ಮೆಂಟ್ಗಳು, ಇನ್ನೂ ಕೆಲಸಗಳು ಪೂರ್ತಿ ಆಗಿಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಲಾಕ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಶಿವಮೊಗ್ಗದವನೇ. ಎಲ್ಲೋ ಬೇರೆ ಕಡೆ ಹೋಗಿ ಬರೋದಾಗಿದ್ರೆ ಹತ್ತಾರು ಹೋಗ್ಬಿಡೋದಿತ್ತು, ಈಸಿ ಇದೆ. ಮತ್ತೊಂದು ಏನು ಅಂದರೆ ಇಲ್ಲಿಗೆ ಮಕ್ಕಳನ್ನ ಯಾರನ್ನಾರು ಕರ್ಕೊಂಬಂದರೆ ಬಿ ಕೇರ್ಫುಲ್ ಆಗಿರಿ. ಇಲ್ಲಿ ಬಟರ್ಫ್ಲೈ ಅಂತ ಹೇಳಿ ರೀಲ್ಸ್ ಮಾಡ್ತಾ ಇರೋದನ್ನು ನೋಡ್ಬೋದು. ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಎಂಟರ್ಟೈನ್ಮೆಂಟ್ ಒಂದು ಸಾಂಗ್ ಆಗಿರ್ಬೋದು, ಎಷ್ಟೋ ಜನ ರೀಲ್ಸ್ ಮಾಡಿ ತುಂಬಾ ವ್ಯೂಸ್ಗಳನ್ನು ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅದರದ್ದೊಂದು ಸ್ಟೋರಿ ಇದೆ ಫ್ರೆಂಡ್ಸ್. ಬಟರ್ಫ್ಲೈ ಅನ್ನೋದನ್ನ ನಾವು ಜಸ್ಟ್ ಒಂದು ಸಿಂಪಲ್ಲಾಗಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಅಂತೇಳಿ ನಾವು ಅಂದ್ಕೊಂಡ್ವಿ. ಆ ವಿಡಿಯೋದ ಬ್ಯಾಕ್ ಸ್ಟೋರಿ ಏನು ಅಂತ ಅಂದರೆ, ಒಬ್ಬ ಸ್ಕೂಲ್ ಟೀಚರ್ ಒಬ್ರು ಏನು ಮಾಡಿರ್ತಾರೆ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ 6 years ಬ್ಯಾಕ್ ಒಂದು ಆ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ. ಅದು ಆಫ್ಟರ್ 6 years ಆದಮೇಲೆ ಒಬ್ಬ ಟ್ರೋಲರ್ಗೆ ಸಿಗುತ್ತೆ. ಆ ಟ್ರೋಲರ್ ಅದನ್ನ ಟ್ರೋಲ್ ಮಾಡಿದಾಗ ಯಾವ ರೇಂಜಿಗೆ ಟ್ರೋಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್, 6 years ಆದಮೇಲೆ ಎಷ್ಟು ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ ಅಂದರೆ 1.3 billion ವ್ಯೂಸ್ ಆಗಿದೆ ಫ್ರೆಂಡ್ಸ್. ಆ ಒಂದು ವೀಡಿಯೋದ ಟೀಚರ್ನ ಅರ್ನಿಂಗ್ ಎಷ್ಟಾಗಿದೆ ಅಂದರೆ ಅರೌಂಡ್ 7 crores ಹತ್ತಿರ ಆಗಿದೆ ಫ್ರೆಂಡ್ಸ್. 7 crores ಅಂದರೆ ಸಾಮಾನ್ಯದ ಮಾತಲ್ಲ ಫ್ರೆಂಡ್ಸ್. ಅದು ಒಂದು ವೀಡಿಯೋಗೆ ಅವರು ಆ 6 yearsಲ್ಲಿ ಅದೊಂದೇ ವೀಡಿಯೋ ಹಾಕಿ ಬಿಟ್ಟಿದ್ರೆ ಅದು ಚಾನಲ್ಲು ಡೆಡ್ ಆಗಿದೆ ಅಂತ ಹೇಳಿ ಪೇಮೆಂಟ್ ಇಶ್ಯೂ ಆಗ್ತಿರಲಿಲ್ಲ. ಅವ್ರ ಕನ್ಸಿಸ್ಟೆನ್ಸಿನ ಸ್ಟಾಪ್ ಮಾಡಿರಲಿಲ್ಲ ಫ್ರೆಂಡ್ಸ್. ಅಷ್ಟು ಆಫ್ಟರ್ 6 years ಆದರೂ ಕೂಡ ರೆಗ್ಯುಲರ್ ಆಗಲ್ಲದೆ ಹೋದರೂ ಅವಾಗವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು. 6 years ಆದರೂ ಯೂಟ್ಯೂಬ್ ಚಾನಲ್ನ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದರೆ, ಈಗ ರೀಸೆಂಟಾಗಿ ನಾನು ಚೆಕ್ ಮಾಡ್ದಂಗೆ 7 crores ವೀಡಿಯೋ ಅದೊಂದೇ ವೀಡಿಯೋಗೆ ಅವರಿಗೆ ಪೇಮೆಂಟ್ ಆಗಿದೆ ಫ್ರೆಂಡ್ಸ್. ನೀವು ಬೇಕಾದರೆ ಹೋಗಿ ನೋಡ್ಬೋದು. ಆ ಚಾನಲ್ನ ಲಿಂಕ್ ಬೇಕಾದ್ರೂ ನಾನು ಹಾಕ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದಾಗ ಮತ್ತು ಈಗ ನೀವು ವೀಡಿಯೋ ನೋಡ್ತಾ ಇದ್ದಾಗ ಎಷ್ಟು ವ್ಯೂಸ್ ಆಗಿದೆ ಅಂತೇಳಿ ಚೆಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸ್ವಲ್ಪ ಡೆಕೋರೇಷನ್ ಆಗಿದೆ. ಒಂದು ಸ್ವಲ್ಪ ಅಂದರೆ ಕಲರಿಂಗ್ ಅಂದರೆ ರೈನ್ಬೋ ಕಲರಿಂಗ್ ಯೂಸ್ ಮಾಡ್ಕೊಂಡಿದ್ದಾರೆ. ನದಿ ಪಾತ್ರಕ್ಕೆ ಮೆಟ್ಟಿಲುಗಳು ಅಂತ ಇದೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇದೇ ನಾನು ಹೇಳಿದ್ನಲ್ಲ ರೈನ್ಬೋ ಅಂಥೇಳಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ನಾನು ಇದುವರೆಗೂ ಬಂದಿಲ್ಲ. ಇಲ್ಲೇ ಅಂತೆ ಗಣೇಶನ ವಿಸರ್ಜನೆ ಮಾಡುವಂತಹ ಜಾಗ ನೀವು ನೋಡ್ಬೋದು. ಬಟ್ ಸೀರಿಯಸ್ಲಿ ಹೇಳ್ತೀನಿ ಫ್ರೆಂಡ್ಸ್, ಇಲ್ಲಿ ಬ್ಯಾಟ್ಸ್ಮನ್ ಇದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ಇದೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಂಥ ನಿತ್ತ ನೀರಿನಲ್ಲಿ ಬ್ಯಾಟ್ಸ್ಮನ್ ಕಾಮನ್ನು.